ಮಾತಾಡ್ತೀನಿ. ದಿವಾಕರ್ ಅಂತ ಹಿರಿಯ ವಕೀಲರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದಿವಾಕರ್ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಪ್ಡೇಟ್ಸ್ ಏನ್ ನೀಡಬಹುದು ನೀವು ನಮಗೆ? ಪ್ರದೋಷನ ಪರವಾಗಿ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ವಕೀಲರಾದ ಸಂತೋಷ್ ಮತ್ತು ಅಫ್ತಾಬ್ ಅವರ ಪರವಾಗಿ ನಾನಿವತ್ತು ನ್ಯಾಯಾಲಯದಲ್ಲಿ ವಾದ ಮಂಡಿಸಿ ಅವರು ಏನು 307 ನಲ್ಲಿ ಮಾಫಿ ಸಾಕ್ಷಿದಾರರಾಗ್ಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅರ್ಜಿಯನ್ನ ಪರಿಗಣಿಸಬೇಕು ಎಂಬತಕ್ಕಂತ ವಾದವನ್ನ ನಾನು ಮಾಡಿರ್ತೇನೆ. ನಾವು ವಾದ ಮಾಡಿದ್ಮೇಲೆ ನಾವು ಹಾಕಿರ್ತಕ್ಕಂಥ ಅರ್ಜಿ 307 ಆಫ್ ದಿ CRPC. ಇದು ಮಾಫಿ ಸಾಕ್ಷಿ ಮಾಡ್ತಕ್ಕಂಥದ್ದು ಒಬ್ಬ ಆರೋಪಿಯ ಹಕ್ಕು. ಇದು ಅವನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಆದ್ಮೇಲೆ ಅವನನ್ನ ಆ ಸ್ಟೇಟ್ಮೆಂಟ್ ಅನ್ನ ರಿಕಾರ್ಡ್ ಮಾಡಿದ್ಮೇಲೆ ಚೀಫ್ ಎಕ್ಸಾಮಿನೇಷನ್ ಚೀಫ್ ಅನ್ನ ಪ್ರಾಸಿಕ್ಯೂಷನ್ ಅವ್ರು ಮಾಡ್ತಾರೆ. ಮಾಡಿದ ಮೇಲೆ ಅವನು ಹೇಳಿರ್ತಕ್ಕಂತ ಅಂಶಗಳು ಕೇಸಿಗೆ ಅನುಕೂಲವಾಗತ್ತೆ ಅಂದ್ರೆ 308 ಸಬ್ ಕ್ಲಾಸ್ 1 ನಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಹೌದು, ಇವನು ಹೇಳಿರ್ತಕ್ಕಂತ ಸಾಕ್ಷಿ ಸರಿ ಇದೆ, ಆದ್ರಿಂದ ಇವನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು, ಈಗ ಪಾರ್ಡನ್ ಪ್ರೊಸೀಡಿಂಗ್ ಮಾಡಬಹುದು ಅಂತ ಒಂದು ಸರ್ಟಿಫಿಕೇಟ್ ಮಾಡ್ತಾರೆ. ಅದಾದ ತಕ್ಷಣ ನ್ಯಾಯಾಲಯ ಅವನನ್ನ ಆರೋಪಿಯ ಸ್ಥಾನದಿಂದ ಸಾಕ್ಷಿದಾರನ ಸ್ಥಾನಕ್ಕೆ ಬದಲಾವಣೆ ಮಾಡುತ್ತೆ. ಇದರಲ್ಲಿ ನ್ಯಾಯಾಲಯ ರಿಜೆಕ್ಟ್ ಮಾಡತಕ್ಕಂತ ಯಾವ ಅವಕಾಶವೂ ಇಲ್ಲ. ಒಬ್ಬ ಅರ್ಜಿದಾರ ಹಾಕಿದ ತಕ್ಷಣ ಅಂದ್ರೆ ದಿವಾಕರ್ ಜಿ ಒಂದೇ ನಿಮಿಷ, ಅಂದ್ರೆ ಈಗ ಪ್ರದೋಷ್ ಹಾಕಿರೋ ಅರ್ಜಿನ ರಿಜೆಕ್ಟ್ ಮಾಡಕ್ಕೆ ನ್ಯಾಯಾಲಯಕ್ಕೆ ರೈಟ್ಸ್ ಇಲ್ವಾ? ನ್ಯಾಯಾಲಯಕ್ಕೆ ರೈಟು ಇಲ್ಲ, ಬೇರೆ ಆರೋಪಿಗಳನ್ನ ವಿರೋಧ ಮಾಡ್ಲಿಕ್ಕೆ ಅವಕಾಶವೂ ಇಲ್ಲ. ಸುನಿಲ್ ಜಿ ಏನ್ ಹೇಳ್ತೀವಿ? ಇದು ಪ್ರಾಸಿಕ್ಯೂಷನ್ ಮತ್ತು ಆರೋಪಿಯ ಮಧ್ಯೆ ಇರ್ತಕ್ಕಂಥದ್ದು. ನ್ಯಾಯಾಲಯ ನೀನ್ ಹೇಳ್ತಾ ಇರೋದು ಸರಿಯೋ ತಪ್ಪು ಅಂತಕ್ಕಂಥ ವಿಚಾರಣೆ ಮಾಡ್ತಕ್ಕಂಥ ಪ್ರಾಥಮಿಕ ವಿಚಾರಣೆಯನ್ನು ಕೂಡ ಮಾಡೋ ಹಾಗಿಲ್ಲ. ಅವನ ಹೇಳಿಕೆ ಅರ್ಜಿ ಹಾಕೋ ಅವಶ್ಯಕತೆನೇ ಇಲ್ವಲ್ಲ? ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹಂಗೆ ಹೇಳ್ಬಿಡ್ಬೋದಲ್ಲ ದಿವಾಕರ್ ಜಿ? ಬಟ್ ನನ್ನ ಡೌಟ್ಸ್ ಗಳನ್ನ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮಾಫಿ ಸಾಕ್ಷಿ ಈಗ ಅವನು ಆರೋಪಿ, ಅವನು 14ನೇ ಆರೋಪಿ. ಅವನು ಇಡೀ ಪ್ರಕರಣದಲ್ಲಿ ಏನ್ ಚಾರ್ಜ್ ಶೀಟ್ ಹಾಕಿದ್ದಾರೆ 173 ಅಲ್ಲಿ, ಅದರಲ್ಲಿ ಪ್ರದೋಷನ ಕೆಲವು ಪಾತ್ರಗಳ ಬಗ್ಗೆ ವಿವರಣೆಯನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ಟ್ರಯಲ್ ಪ್ರಾರಂಭ ಆಗಿದೆ. ಟ್ರಯಲ್ ಪ್ರಾರಂಭ ಆಗಿ ಕೆಲವು ಸಾಕ್ಷಿಗಳನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಇದು ಪ್ರಕರಣದಲ್ಲಿ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ನಮ್ಗೆ ಹೈಕೋರ್ಟ್ ಬೇಲ್ ಕೊಟ್ಟಾದ್ಮೇಲೆ ಸುಪ್ರೀಂ ಕೋರ್ಟ್ನವರು ಈ 7 ಜನರ ಅರ್ಜಿಯನ್ನ ವಿಶ್ವಜಿತ್ ಶೆಟ್ಟಿ ಅವರು ಕೊಟ್ಟಂತ ಬೇಲ್ ಅಪ್ಲಿಕೇಶನ್ ಅನ್ನ ನ್ಯಾಯಮೂರ್ತಿ ಪರ್ದಿವಾಲಾ ಮಾಫಿ ಸಾಕ್ಷಿ ಆಗ್ಬಹುದಾ? ಇಲ್ಲ, ಈಗ ಈ ಪ್ರಕರಣ ಸೆಷನ್ಸ್ ನ್ಯಾಯಾಲಯದ ವಿಚಾರಣಾಧೀನ ಇದೆ. ಸೆಕ್ಷನ್ 307 ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ 306 ಅಲ್ಲಿರೋ ಪ್ರಾವಿಷನ್ ಏನು ಅಂದ್ರೆ, ಜಡ್ಜ್ಮೆಂಟ್ ಗಿಂತ ಮುಂಚೆ ಯಾವ ಸಂದರ್ಭದಲ್ಲಿ ಆದ್ರೂ ಬೇಕಾದ್ರೆ ಮಾಫಿ ಸಾಕ್ಷಿ ಆಗ್ಬೋದು. ಅದೇ ಕೋರ್ಟ್ಗೆ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸೋ ಅಂದ್ರೆ ಅದನ್ನ ತೆಗೆದು ಹಾಕೋದು ಅಥವಾ ಬೇಕೋ ಬೇಡವೋ ಅಂತ ಆಕ್ಸೆಪ್ಟ್ ಮಾಡ್ಬೇಕೋ ರಿಜೆಕ್ಟ್ ಮಾಡ್ಬೇಕು ಅನ್ನೋ ಆಪ್ಷನ್ ಇಲ್ಲ ಅಂತ ನೀವು ಹೇಳ್ತಾ ಇದೀರಿ? ರಿಜೆಕ್ಟ್ ಮಾಡೋ ಅವಕಾಶವೇ ಇಲ್ಲ. 307 ಮತ್ತು 308 ಅಲ್ಲಿ ನಾನು ಅವ್ರ ಪರವಾಗಿ ಬೆಳಿಗ್ಗೆ ನ್ಯಾಯಾಲಯದಲ್ಲಿ ವಾದ ಮಾಡಿ ಬಂದಿದ್ದೇನೆ. ಕೋರ್ಟ್ಗೆ ರಿಜೆಕ್ಟ್ ಮಾಡೋ ಅವಕಾಶ ಇಲ್ಲ, ನಂಬರ್ 1. ನಂಬರ್ 2, ಬೇರೆ ಆರೋಪಿಗಳಿಗೆ ಅದನ್ನ ವಿರೋಧ ಮಾಡತಕ್ಕಂತ ಅವಕಾಶ ಕೂಡ ಇಲ್ಲ. ಇದು ಅರ್ಜಿದಾರನ ಸ್ವಇಚ್ಛೆಯಿಂದ ಹಾಕ್ತಕ್ಕಂತ ಅರ್ಜಿ. ಕೋರ್ಟ್ ಕೂಡ ಸುಮೋಟೋ ನೀನ್ ಹೇಳಿರೋದು ಸುಳ್ಳು, ನೀನ್ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಅನರ್ಹ ಎಂಬ ಹೇಳ್ತಕ್ಕಂತ ಯಾವ ಅಧಿಕಾರವೂ ಕೂಡ ನ್ಯಾಯಾಲಯಕ್ಕಿಲ್ಲ. ಸೆಕ್ಷನ್ 306 ಮತ್ತು 307 308 ಮೂರನ್ನ ನಾವು ಹೊಮೋಜಿನಿಯಸ್ ಆಗಿ ಓದಿದಾಗ ಅವನು ಈ ಪ್ರಕರಣದಲ್ಲಿ ಅವನ ಪಾತ್ರವನ್ನ ಈಗ ದೋಷಾರೋಪಣಾ ಪಟ್ಟಿಯಲ್ಲಿ ಇದೆ. ಆ ಪಾತ್ರಕ್ಕೆ ಪೂರಕವಾಗಿ ಅವನು ಏನ್ ಹೇಳಿಕೆ ಕೊಡ್ತಾನೆ ಅದು ಬಹಳ ಮುಖ್ಯ. ಈಗ ಸುಮಾರು 9 ಪುಟಗಳ ಸುಮಾರು 40 ಪ್ಯಾರಾಗಳಲ್ಲಿ ನನ್ನ ಲಾಸ್ಟ್ ಪ್ರಶ್ನೆ ನಿಮ್ಗೆ. ನೀವ್ ಹೇಳಿದ್ರಿ ಮಾಫಿ ಸಾಕ್ಷಿ ಅರ್ಜಿಯನ್ನ ರಿಜೆಕ್ಟ್ ಮಾಡುವ ಯಾವ ರೈಟ್ಸ್ ಕೋರ್ಟ್ಗಿಲ್ಲ ಅಂತ ನೀವ್ ಒಂದ್ ಪಾಯಿಂಟ್ ಹೇಳಿದ್ರಿ. ಖಂಡಿತ. ಇನ್ನೊಂದು ಪ್ರಶ್ನೆ ಕೇಳಿಸ್ಕೊಂಡ್ಬಿಡಿ. ನಾನು ಇನ್ನೊಂದು ಪ್ರಶ್ನೆ, ಮಾಫಿ ಸಾಕ್ಷಿಯಾಗಿ ಬಂದವರು ಕೋರ್ಟ್ಗೆ ಕನ್ವಿನ್ಸ್ ಆಗೋ ರೀತಿ ಸಾಕ್ಷಿಯನ್ನ ಹೇಳಲಿಲ್ಲ ಅಂದ್ರೆ ಅವ್ರನ್ನ ಮಾಫಿ ಸಾಕ್ಷಿಯಿಂದ ತೆಗಿಬಹುದಾ? ಆ ವಿಚಾರವನ್ನ ಪ್ರಾಸಿಕ್ಯೂಷನ್ ಅವ್ರು ಹೇಳ್ಬೇಕು. ಆ ರೈಟ್ಸ್ ಆದ್ರೂ ಇದೆಯಾ ಕೋರ್ಟ್ಗೆ? ಪ್ರಾಸಿಕ್ಯೂಷನ್ ಅವ್ರು ಇನ್ನು ಮಾಫಿ ಸಾಕ್ಷಿಯಾಗಿ ಹೇಳಿರ್ತಕ್ಕಂತ ಹೇಳಿಕೆಗಳು ದೋಷಾರೋಪಣಾ ಪಟ್ಟಿಗೆ ವ್ಯತಿರಿಕ್ತವಾಗಿದೆ, ಆದ್ರಿಂದ ಇವನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಾರದು ಎಂಬ ಅರ್ಜಿಯನ್ನ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಕೋರ್ಟ್ಗೆ ಆ ರೈಟ್ಸ್ ಅದು ಇದೆಯಾ? ಅದನ್ನ ರಿಜೆಕ್ಟ್ ಮಾಡೋ ರೈಟ್ಸ್, ಅವನ ಸಾಕ್ಷಿಯಿಂದ ಪರಿಗಣಿಸದೆ ವಾಪಸ್ ಆರೋಪಿ ಸ್ಥಾನಕ್ಕೆ ಕಳಿಸೋ ರೈಟ್ಸ್ ಆದ್ರೂ ಇದೆಯಾ ಕೋರ್ಟ್ಗೆ? ಅದಕ್ಕೆ ಪ್ರಾಸಿಕ್ಯೂಷನ್ ಅವ್ರು ಅರ್ಜಿ ಹಾಕ್ಬೇಕು, ಪೊಲೀಸ್ನವ್ರು ಅರ್ಜಿ ಹಾಕಿದ್ರೆ ಮಾತ್ರ ಆಗುತ್ತೆ. ಅರ್ಜಿ ಹಾಕ್ಲೇಬೇಕು ಎಲ್ಲದಕ್ಕೂ. ಈಗ ನೀವು ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿನೇ ಹಾಕಿದಿರಿ, ಬಟ್ ವೆದರ್ ದ ಕೋರ್ಟ್ ಇಸ್ ಹ್ಯಾವಿಂಗ್ ದಟ್ ರೈಟ್ ಆರ್ ನಾಟ್ ನಾನು ಕೇಳ್ತಾ ಇದ್ದೀನಿ. No, if the prosecution, the first chance is to prosecution certification ಅಂತಾರೆ. 308 ಸಬ್ ಕ್ಲಾಸ್ 1 ನಲ್ಲಿ
ಪ್ರಾಸಿಕ್ಯೂಷನ್ ಅವರು ಇವ್ನು ಹೇಳಿರ್ತಕ್ಕಂತ ಸಾಕ್ಷಿಗಳು ನಮ್ಮ ಕೇಸಿಗೆ ಅನುಕೂಲ ಆಗೋದಿಲ್ಲ ಅಥವಾ ಇವನು ಬೇರೆ ಆರೋಪಿಗೆ ಸಹಾಯ ಮಾಡಕ್ಕೋಸ್ಕರ ಈ ತರ ಹೇಳಿಕೆ ಕೊಟ್ಟಿದ್ದಾನೆ. ಸರ್ ಅದನ್ನ ಹೇಳ್ತಾ ಇದ್ದೀನಿ, ಪ್ರಾಸಿಕ್ಯೂಷನ್ ಅರ್ಜಿ ಹಾಕಿದ್ಮೇಲೆ ಅರ್ಜಿನ ವಿಚಾರಣೆ ಮಾಡಿ ಕೋರ್ಟ್ ಕ್ಯಾನ್ ರಿಜೆಕ್ಟ್ ಅಲ್ವಾ? ಕೋರ್ಟ್ ಬೇಕಾದ್ರೆ ಪರಿಗಣಿಸಬಹುದು, ಇಲ್ಲ ಅಂದ್ರೆ ಕೈ ಬಿಡಬಹುದು. ಅದು ಅರ್ಜಿದಾರನ ಹೇಳಿಕೆಯ ನಂತರ. ಸರ್ ಆಪ್ಷನ್ ಇದೆ ಅಲ್ಲ, ಏನು ಇದೆ ಒಂದು ಅವಕಾಶ ಕೋರ್ಟ್ ನೋಡಿ, ಕೋರ್ಟಿಗೆ ಸುಮೋಟೋ ಇಲ್ಲ. ರೈಟ್ ಸರ್, ರೈಟ್ ಕೋರ್ಟ್ನವರಿಗೆ ಅವರು ಅನಿವಾರ್ಯ ಅವರು ಹೇಳಿಕೆಯನ್ನ. ರೈಟ್ ದಿವಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಸುನಿಲ್ ಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್ ನಮ್ಮನ್ನ ಜಾಯ್ನ್ ಆಗಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ವಕೀಲರಲ್ಲೇ ಒಂದಷ್ಟು ದ್ವಂದ್ವಗಳಿದೆ, ಅದ್ರ ಬಗ್ಗೆನೂ ಕ್ಲಾರಿಟಿ ತಗೊಳ್ಳೋಣ ಮುಂದಿನ ದಿನಗಳಲ್ಲಿ. ಒಟ್ಟಾರೆಯಾಗಿ ತನ್ನ ಸ್ನೇಹಿತರೇ ದರ್ಶನ್ಗೆ ಕೆಡ್ಡ ತೋಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡೋಣ ಈ ವಿಚಾರಗಳು ಮುಂದಿನ ಹಂತದಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಏನೆಲ್ಲ ರೂಪವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ.